ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. 1 ವರ್ಷದ ನಂತರ ಅರ್ಜುನ್ ಇದೇ ಕಳೆದ ವರ್ಷದ ತಿಂಗಳಲ್ಲಿ ನಾವೆಲ್ಲ ಗಂಗಾವಳಿ ಹೊಳೆಬಳಿ ಅರ್ಜುನ್ನ ಹುಡುಕ್ತಾ ಇರುವಂಥ ಸಂದರ್ಭವಾಗಿತ್ತು. 1 ವರ್ಷ ದಾಟಿ ಹೋದರೂ ಕೂಡ ಅರ್ಜುನ್ರವರ ನೆನಪು ಈಗಲೂ ಕೂಡ ಕೇರಳೀಯರ ಮನಸ್ಸಲ್ಲಿ ಈಗಲೂ ಇದೆ. ಮೊನ್ನೆ 1 ವರ್ಷ ಪೂರ್ತಿಯಾದಾಗ ನಾನು ಅರ್ಜುನ್ ಮನೆಗೆ ಭೇಟಿ ಕೊಟ್ಟಿದ್ದೆ. ಕೇರಳದಾದ್ಯಂತ ಬಹಳ ಚರ್ಚೆ ಆಯಿತು ಆ ವಿಷಯ. ಆ ಒಂದು ಘಟನೆ ನನ್ನ ಜೀವನದಲ್ಲಿ, ನನ್ನ ರಾಜಕೀಯ ಜೀವನದಲ್ಲಿ, ಸಾರ್ವಜನಿಕ ಜೀವನದಲ್ಲಿ ಮರೆಯಲಾರದ ಹಲವಾರು ಅನುಭವಗಳು ನೀಡಿದಂಥ ಒಂದು ಸಂದರ್ಭ. ನಾನು ಅದರ ಬಗ್ಗೆ ಒಂದು ಪುಸ್ತಕವನ್ನು ಬರೀತಾ ಇದ್ದೀನಿ. ಆ ಪುಸ್ತಕ ಬರೆಯುವ ಸಂದರ್ಭದಲ್ಲಿ ಅದು ಕೇರಳದಲ್ಲಿ ವರದಿಯಾಯಿತು. ಈಗ ಅರ್ಜುನ್ರವರ ಕೇರಳದಲ್ಲಿ ಒಬ್ಬ ಫೇಮಸ್ ಡೈರೆಕ್ಟ್ರ್ ಒಂದು ಸಿನಿಮಾ ತಯಾರಿ ಆಗ್ತಾ ಇದೆ. ಅದರ ಒಂದು ಆರಂಭದ ಚರ್ಚೆಗೋಸ್ಕರ ಆವತ್ತು ಆ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನೆರಳಾಗಿ ನಿಂತ ಕಾರವಾರ ಶಾಸಕರಾದ ಸತೀಶ್ ಶೈಲರನ್ನು ಮತ್ತು ಆವಾಗಿನ ನಿಮ್ಮ ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದ ಮಂಕಾಳ ವೈದ್ಯರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ. ಅದೇ ರೀತಿಯಲ್ಲಿ ಆವಾಗ ಲೈವ್ ಆಗಿದ್ದ ನಿಮ್ಮ DC SP ಅವರು ಟ್ರಾನ್ಸ್ಫರ್ ಆಗಿ ಹೋದ್ರು ಅಂತ ನನಗೆ ಇವತ್ತು ಗೊತ್ತಾಯಿತು. ಅವರ ಜೊತೆಯಲ್ಲಿ ಮುಖತವಾಗಿ ಮಾತಾಡಿ ಆ ಒಂದು ಅನುಭವಗಳನ್ನು ಮೆಲುಕು ಹಾಕಲಿಕ್ಕೆ ಬಂದಿದ್ದೀನಿ. ನೋಡಿ, ಮಲಯಾಳ ಸಿನಿಮಾ ಅಂತ ಹೇಳಿದರೆ 2018ರಲ್ಲಿ ಕೇರಳದಲ್ಲಿ ಪ್ರಳಯ ಬಂದಾಗ ಅದು ಸಿನಿಮೆ ಆಯಿತು. ಕೇರಳದಲ್ಲಿ ಪ್ರತಿಯೊಂದು ಏನಾದರೂ ಒಂದು ಘಟನೆ ನಡೆದ ಸಿನಿಮಾ ಆದರೆ ಬಹಳ ಹಿಟ್ಟಾಗ್ತಾ ಇದೆ. ಅರ್ಜುನ್ ಅಂತ ಹೇಳುವಾಗ ಅರ್ಜುನನ್ನು 72 ದಿನಗಳ ಕಾಲ ನಾವೆಲ್ಲ ಅಲ್ಲಿ ಕಾರ್ಯಶೋಧನೆ ಮಾಡುವಾಗ ಮುಸಲ್ಮಾನರ ಮಸೀದಿಯಲ್ಲಿ ಕೂಡ ಪ್ರೇಯರ್ ಮಾಡ್ತಾಯಿದ್ರು, ಹಿಂದೂಗಳ ದೇವಸ್ಥಾನದಲ್ಲೂ ಪ್ರೇಯರ್ ಮಾಡ್ತಾಯಿದ್ರು, ಇಗರ್ಜಿಯಲ್ಲೂ ಪ್ರಾರ್ಥನೆ ಆಗ್ತಾಯಿತ್ತು. ಅರ್ಜುನ್ ಆವಾಗ ಕೇರಳದ ಪ್ರತಿಯೊಬ್ಬರ ಮನೆಯ ತಮ್ಮನಾಗಿದ್ದರು. ಈ ಒಂದು ವಿಷಯವನ್ನು ಸಾಮರಸ್ಯದ, ಮಾನವೀಯತೆಯ, ಕರ್ನಾಟಕದ ಸೇವೆ, ಅದೇ ರೀತಿಯಲ್ಲಿ ಇನ್ನೊಂದು ಹೇಳ್ತಾ ಇದ್ದೀನಿ. ಅದರಲ್ಲಿ ಕೇರಳ ಕರ್ನಾಟಕದ ಮಾಧ್ಯಮ ಮಿತ್ರರು ನಿಮ್ಮನ್ನು ಹೆಚ್ಚು ಎಲ್ರಿಗೂ ಇಷ್ಟ ಏನಂತ ಹೇಳಿದರೆ ಟೀಕೆ ಮಾಡೋದು ಇಷ್ಟ. ನಾನು ಕಣ್ಣಾರೆ ನೋಡಿದ್ದೀನಿ ಒಬ್ಬ ಶಾಸಕನಾಗಿ ನೀವು ಮಾಡಿದಂಥ ಒಂದು ಸೇವೆ, ಅದೆಲ್ಲವನ್ನು ಕೂಡ ಪ್ರಪಂಚಕ್ಕೆ ತಿಳಿಸಬೇಕೆಂಬ ಉದ್ದೇಶದಿಂದ ಒಂದು ಸಿನಿಮಾ ತಯಾರಿ ಆಗ್ತದೆ. 2022ರಿಂದ ಎಲ್ಲ ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸುವುದರ ಮೂಲಕ ಕಾರ್ಯಕ್ರಮ ಮತ್ತು ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರನ್ನು ಬೇರೆಡೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಇಲ್ಲಿ ನಿವೃತ್ತಿಯನ್ನು ಹೊಂದಿದಂಥವರ ಜಾಗವನ್ನು ಖಾಲಿ ಉಳಿಸಿಕೊಂಡು ಹೇಗಾದರೂ ಮಾಡಿ ಈ ದೇಶದಲ್ಲಿರುವಂಥ 50 ದೂರದರ್ಶನ ಕೇಂದ್ರಗಳನ್ನು ಬಂದ್ ಮಾಡಬೇಕು ಅನ್ನುವಂಥ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ನಾವು ಪ್ರತಿಭಟಿಸುತ್ತಿದ್ದೇವೆ. ಅವರು ಕೈಗೊಳ್ಳುವಂಥ ನಿರ್ಣಯಕ್ಕೆ ನಾವು ಪ್ರತಿಭಟಿಸುತ್ತಿದ್ದೇವೆ. ಕಾರಣ ಇಷ್ಟೇ, 1977ರಲ್ಲಿ ನಮ್ಮ ಗುಲ್ಬರ್ಗ ವಿಭಾಗಕ್ಕೆ ಕಲ್ಯಾಣ ಕರ್ನಾಟಕ ನಾಡಿಗೆ, ಈಗ ನಾವು ಕಲ್ಯಾಣ ಕರ್ನಾಟಕ ಅಂತೀವಿ, ಈ ನಾಡಿಗೆ ಆ ಒಂದು ಕೆಲಸ ಆಗಿರುವಂಥದ್ದು ಅಂದು ದಾಖಲೆಯಾಗಿರ್ತಕ್ಕಂಥ ವಿಷಯ. ಅದು ಇವತ್ತು ಆ ದಾಖಲೆಯನ್ನು ಅಳಿಸುವಂಥ ರೀತಿಯಲ್ಲಿ ಕೆಲಸವನ್ನು ನಡೀತಾ ಇದೆ. ಅದಕ್ಕೆ ನಾವು ಸುಮಾರು 5-6 ವರ್ಷಗಳಿಂದ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕಲಬುರಗಿ ತಾಲೂಕು ಅಧ್ಯಕ್ಷ ಇದ್ದಾಗಲಿಂದಲೂ ಪ್ರಾರಂಭ ಮಾಡಿ ಈಗ ಕಂಟಿನ್ಯೂ ಆಗಿ ನಾನು ಕರ್ನಾಟಕ ಜಾನಪದ ಪರಿಷತ್ ಜಿಲ್ಲಾಧ್ಯಕ್ಷ ಆಗಿ ಮುಂದುವರೆದುಕೊಂಡು ಈ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದು ಯಾಕಾಗಿ ಅಂತಂದರೆ ನಮ್ಮ ಭಾಗ ಅಂದರೆ ಕಲ್ಯಾಣ ಕರ್ನಾಟಕ ಭಾಗ ಸಾಹಿತ್ಯ, ಕಲೆ, ಚಿತ್ರಕಲೆ, ಸಂಗೀತ, ವಿಜ್ಞಾನ, ಶಿಕ್ಷಣ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಈ ಕಲ್ಯಾಣ ಕರ್ನಾಟಕ ನಾಡು ಇಡೀ ಕನ್ನಡ ನಾಡಿನಲ್ಲೇ ಹೆಸರನ್ನು ಮಾಡಿರ್ತಕ್ಕಂಥದ್ದು. ಮಾನ್ಯಕೇಟ ಕ್ಷೇತ್ರ ಏನಿದೆ ಈಗ ಒಂದು ಇದರಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಪಾದಚಾರಿಗಳು ನಡೆಯಲಿಕ್ಕೂ ಕೂಡ ಸಾಧ್ಯ ಆಗದೇ ಇರುವಷ್ಟು ಫುಟ್ಪಾತ್ನಲ್ಲಿ ಅಂಗಡಿಗಳು ಅಲ್ಲೇ ಆಟೋ ನಿಲ್ಲಿಸ್ತಕ್ಕಂಥದ್ದು, ಖಾಸಗಿ ಬಸ್ಸುಗಳು ನಿಲ್ತಕ್ಕಂಥದ್ದು, ಅದನ್ನು ತೆರವುಗೊಳಿಸ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಇಲ್ಲದೇ ಇರತಕ್ಕಂಥದ್ದು ಬಾಗೇಪಲ್ಲಿಯಲ್ಲಿ ತುಂಬ ಸಮಸ್ಯೆಯಾಗಿದೆ. ಪಾದಚಾರಿಗಳು ನಡೀಬೇಕು ಅಂದರೂ ಕೂಡ
ಪ್ರಾಣವನ್ನು ಕೈಯಲ್ಲಿಟ್ಕೊಂಡು ನಡೀತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿಯಮಗಳ ಪ್ರಕಾರವಾಗಿ ಫುಟ್ಪಾತ್ನಲ್ಲಿ ಅಂಗಡಿಗಳನ್ನು ಇಟ್ಕೊಳ್ತಕ್ಕಂಥದ್ದು ತೆರವುಗೊಳಿಸಬೇಕಾಗಿತ್ತು. ದ್ವಿಚಕ್ರ ವಾಹನಗಳು ಸಲೀಸಾಗಿ ಹೋಗಲಿಕ್ಕೆ ಎಲ್ಲಿ ಅವನ್ನು ನಿಲ್ಲಿಸಬೇಕು ಅನ್ನೋದಕ್ಕೂ ಕೂಡ ಇವತ್ತು ಮುನ್ಸಿಪಾಲ್ಟಿ ಅದನ್ನು ಜಾಗ ತೋರಿಸಬೇಕಾಗಿತ್ತು. ಖಾಸಗಿ ಬಸ್ಸುಗಳು ಕೂಡ ರೋಡಲ್ಲಿ ನಿಂತಿರ್ತವೆ, ಆಟೋಗಳು ರೋಡಲ್ಲಿ ನಿಂತಿರ್ತವೆ. ಬೇರೆ ಬೇರೆ ಜನರು ಇರೋದು ಒಂದೇ ದಾರಿನೇ. ಬಾಗೇಪಲ್ಲಿಗೆ ನ್ಯಾಷನಲ್ ಕಾಲೇಜಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇರ್ತಕ್ಕಂಥದ್ದು. ಬಾಗೇಪಲ್ಲಿಯಿಂದ ಟಿ ಬಿ ಕ್ರಾಸ್ವರೆಗೂ ಒಂದೇ ರಸ್ತೆ ಇದ್ದರೂ ಕೂಡ ಕೇವಲ ಅದು ಜೂನಿಯರ್ ಕಾಲೇಜಿಂದ ಹಿಡಿದು ಮುನ್ಸಿಪಲ್ ಆಫೀಸ್ವರೆಗೂ ಕೂಡ ವಿಪರೀತವಾದಂಥ ರಶ್ ಇರ್ತದೆ. ಸಾವಿರಾರು ಜನರು ಟೌನ್ಗೆ ಬಂದು ಹೋಗ್ತಕ್ಕಂಥದ್ದು ಇದೆ. ದಿನೇ ದಿನೇ ಅದರ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹಲವಾರು ಜನ ದ್ವಿಚಕ್ರ ವಾಹನಗಳಲ್ಲಿ ಬರ್ತಾರೆ, ಕಾರುಗಳಲ್ಲಿ ಬರ್ತಾರೆ. ಅವನ್ನು ಒಂದು ಕಡೆ ಪಾರ್ಕಿಂಗ್ ಮಾಡೋಕ್ಕೆ ವ್ಯವಸ್ಥೆ ಇಲ್ಲ. ಅವರೇನು ಮಾಡಿದ್ದಾರೆ, ಎಲ್ಲ ಫುಟ್ಪಾತಲ್ಲಿ ನಿಲ್ಲಿಸ್ತಾರೆ. ಅಂಗಡಿಗಳು ಫುಟ್ಪಾತಲ್ಲಿದ್ದಾವೆ. ಅದರಿಂದ ಜನರಿಗೆ ಹೋಗ್ಲಿಕ್ಕೂ ಬರಲಿಕ್ಕೂ ಅಥವಾ ಪ್ರಯಾಣ ಮಾಡತಕ್ಕಂಥ ವಾಹನಗಳಿಗೂ ಕೂಡ ತುಂಬ ಕಷ್ಟಕರ ಆಗಿದೆ. ಇದನ್ನು ಸಮಸ್ಯೆ ಪರಿಹಾರ ಮಾಡಲಿಕ್ಕೆ ಮುನ್ಸಿಪಾಲ್ಟಿ ಆಗಲಿ, ಪೊಲೀಸ್ ಇಲಾಖೆ ಆಗಲಿ ಅಥವಾ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಲಿ ಯಾವುದೇ ರೀತಿಯಲ್ಲಿ ಅವರು ಕ್ರಮ ಕೈಗೊಳ್ತಾ ಇಲ್ಲ. ಇದು ತುಂಬ ಸಮಸ್ಯೆ ಆಗಿದೆ. ನಾನು ಇವತ್ತು ಒತ್ತಾಯ ಮಾಡ್ತಾಯಿದ್ದೀನಿ, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣ ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಈ ಫುಟ್ಪಾತ್ ಸಮಸ್ಯೆ ಏನಿದೆ, ಆ ಫುಟ್ಪಾತಲ್ಲಿ ಇಟ್ಟಿರ್ತಕ್ಕಂಥ ಅಕ್ರಮ ಏನು ಅಂಗಡಿಗಳಿಂದ ತೆರವುಗೊಳಿಸಬೇಕು ಮತ್ತು ಫುಟ್ಪಾತಲ್ಲಿ ಎಲ್ಲಂದರೆ ಅಲ್ಲಿ ವಾಹನಗಳು ನಿಲ್ಲಿಸ್ತಕ್ಕಂಥದ್ದೇನಿದೆ ಅದನ್ನು ತೆಗಿಬೇಕು, ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಬೇಕು. ಇಲ್ಲದಿದ್ದಲ್ಲಿ ನಮ್ಮ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥದ್ದನ್ನು ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮದು ರೇಣಬಾಗ್ನಲ್ಲಿ ಗ್ರಾಮ, ಕನಗಿನಲ್ಲಿ ಪಂಚಾಯತ್ ಜಿಲ್ಲೆಗೆ. ಮೊನ್ನೆ ಒಂದು ಸಾರಿ ಪ್ರದೀಪ್ ಈಶ್ವರ್ ಸಾಹೇಬ್ರು ಬಂದುಬಿಟ್ಟು ನನಗೆ ರಸ್ತೆ ಇಲ್ಲ, ದಾರಿ ಇಲ್ಲ ಅಂತ ಒಂದು ಸಾರಿ ಕೇಳಿದ್ವಿ. ಅದೊಂದು ಮಾಡಿಕೊಡ್ತಾರೆ. ಈಗ ಇದು ಅಮ್ಮ ಕ್ಲಿನಿಕ್ ಅಂತ ಒಂದು ಮಾಡಿದ್ದಾರೆ. ನಮ್ಮ ಊರಿಂದ ಹೋಗ್ಬೇಕಂದ್ರೆ ಸುಮಾರು 30 ಕಿಲೋಮೀಟ್ರ್ ಹೋಗ್ಬೇಕು. ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಹೋಗೋದ್ರಿಂದ ಇಲ್ಲಿ ಗುಡ್ಬಂಡೆಗೆ ಹೋದರೆ ನಮ್ಗೆ ಅಕ್ಸೆಪ್ಟ್ ಮಾಡೋಲ್ಲ, ಅಲ್ಲಿವರೆಗೆ ಹೋಗಬೇಕು. ಇಲ್ಲಿಗೆ ಅಮ್ಮ ಕ್ಲಿನಿಕ್ ಅಂತ ಬೆಳಗ್ಗೆನೇ ಬಂದು ನಮ್ಮೂರಿನವ್ರಿಗೆ ಸುಮಾರು 90 ಜನ ಇದ್ದಾರೆ. ಎಲ್ಲರಿಗೂ ಟ್ರೀಟ್ಮೆಂಟ್ ಮಾಡ್ತಾರೆ. ಜಾತಿ ಬೇರೆ ಏನೂ ಇಲ್ಲ, ಎಲ್ರಿಗೂ ಟ್ರೀಟ್ಮೆಂಟ್. ಇಂಥವರು ಸಾವಿರಕ್ಕೊಬ್ಬರಿಗೆ ಒಬ್ಬರು ಹುಡ್ತಾರೆ. ನಮ್ಮ ಮಾತಿನಲ್ಲಿ ಹೇಳ್ತಾರೆ ಸೌಕು ಏಕ್ ಅಂತ. ಇಂಥವರು ನಾನು ನೋಡಿಲ್ಲ. ನಮ್ಗೆ ಇವಾಗ 65 ವರ್ಷ. ಇದುವರೆಗೂ ML ಅವರು ಬಂದರು ಹೋದರು, ಬರೀ ಅವ್ರವ್ರದ್ದೇ ನೋಡಿಕೊಂಡ್ರೆ ಹೊರತು ಜನಗಳಿಗೆ ಯಾರೂ ನೋಡಿಲ್ಲ. ಇವರು ನಂದು ಎಲ್ಲರೂ ನಮ್ಮವರೇ, ನಂದೇ ಅಂತ ಭಾವನೆ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಇಂಥವರು ಸದಾಕಾಲ ನಗನಗ್ತಾ ಇರಲಿ, 100 ವರ್ಷ ಇರಲಿ. ಇಂಥವ್ರು ಮುಂದೆ ಮಿನಿಸ್ಟ್ರ್ ಆಗಲಿ ಇಲ್ಲ CM ಆದ್ರೂ ಇನ್ನೂ ಸಂತೋಷ ಅಂತ ನಾನು ಭಾವಿಸ್ತಾ ಇದ್ದೀನಿ. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ನಮ್ಮೂರಿಗೆ ಇಷ್ಟು ದೂರ ಕಳಿಸಿದ್ದಾರೆ. ಡಾಕ್ಟರ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಪ್ರತಿನಿಧಿಗಳು ಬಂದಿದ್ದಾರೆ. ಅವರೆಲ್ಲ ಬಂದು ಬೆಳಗ್ಗೆಯಿಂದ 5 ಗಂಟೆಗೆ ಬಂದು ಕಷ್ಟಪಡ್ತಾ ಇದ್ದಾರೆ ನಮ್ಮೂರಿಗಾಗಿ, ನಮ್ಮ ಜನಗಳಿಗಾಗಿ. ಇಷ್ಟನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸರ್. ನನ್ನ ಹೆಸರು ಮೊಹಮ್ಮದ್ ಮೆಹಬೂಬ್ ಅಂತ ಹೇಳ್ಬಿಟ್ಟು ರೇಣಬಾಗ್ನಲ್ಲಿ ಗ್ರಾಮದಲ್ಲಿ ಹೋಗ್ತೀನಿ. ಇಲ್ಲಿ ನಮ್ಮ ಊರಿನವರೆಲ್ಲ ಸೇರಿ ನಮಗೆ ಮಸೂದಿ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಅದು ಬಿಟ್ಟು ನಮ್ಮ MLA ಕಡೆಯವರು ಈ ಕಾರ್ಯಕ್ರಮಕ್ಕೆ ಏನಾದರೂ ಇದ್ದರೆ ತಿಳಿಸ್ತಾರೆ. ತುಂಬ ಖುಷಿಯಾಗುತ್ತೆ. ಇಷ್ಟು ಮಾತ್ರ MLA ಅವ್ರು ಸಿಕ್ಕಿರೋದು ನಮಗೆ ಅದೃಷ್ಟ ಅಂತ ಹೇಳ್ತೀನಿ. ನಮ್ಮೂರವರೆಲ್ಲನೂ ಅವ್ರ ಕಡೆ ಇರ್ತೀವಿ ಸರ್. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.